ಏಯ್ ಬೇಡ ಅಂತ ಹೇಳಿಲ್ಲ, ಬಾಯಿ ಮುಚ್ಕೊಂಡಿರು. ದಿಗ್ಲು ಭಯ ಏನಿಲ್ಲ ನಿಮ್ಕ. ಏಯ್ ಒಳ್ಸತೆಲ್ಲ ಹೇಳದ್ ನಿಕ್ಕ ಏನ್ ಅಲ್ಲ ಟೊಪ್ಪಿ ಹೇಳ್ದಂಗೆ ಆಡ್ತೀಯಲ್ಲ ನೀನು. ಕರ್ನಾಟಕ ಜನತೆಗೆ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೆಳಗಿನ ಜಾವನೇ ಎದ್ದು ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಗೀನ ಮಾಡಿಕೊಂಡು ನಮ್ಮ ಕುಳ್ಳಿ ಗಿಫ್ಟಾಗಿ ಕೊಡ್ಸಿರೋಂಥ ಔಟ್ಫಿಟ್ನ ಹಾಕ್ಕೊಂಡು ನನ್ನಷ್ಟು ನಾನೇ ಖುಷಿ ಪಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನೋಡಿದ್ರೆ ಕುಳ್ಳಿ ಬಂದು ಪೂಜೆ ಮಾಡಿ ಬರೀ ಪೂಜೆ ಮಾಡಿರಿ ಅಂತ ಹೇಳ್ತಾನೆ ಇದ್ಲು. ಸರಿ ನಡೆಯಮ್ಮ ಪೂಜೆ ತಾನೇ ಮಾಡೋಣ ಅಂತ ಹೊರಟೆ. ಇದೇನಪ್ಪ ಇದು ಇವನು ಪೂಜೆ ಮಾಡ್ತಾವನೆ ಅಂತ ಆಶ್ಚರ್ಯ ಬೀಳ್ತಾ ಇದ್ದೀರಾ? ಹೌದು. ಏನಪ್ಪ ಅಂತಂದರೆ ಇವತ್ತಿಗೆ ನಾನು ಹಳ್ಳಕ್ಕೆ ಬಿದ್ದು 4 ವರ್ಷ ಆಯಿತು. ಅಂದರೆ ಬ್ಯಾಚುಲರ್ ಲೈಫಿಂದ ಸಂಸಾರಿಯಾಗಿ ಪ್ರಮೋಷನ್ ಆಗಿ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷ ಕಾಲಿಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್. ಆದರೂ ಪೂಜೆ ಏನಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಮನೆಯಲ್ಲಿರೋ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಮಾತ್ರ ಒಳ್ಳೇದಾಗುತ್ತೆ ಅಂತ. ಅದೇ ಗಂಡ್ಮಕ್ಳು ಪೂಜೆ ಮಾಡಿದ್ರೆ ಇಡೀ ಅಂದರೆ ಕುಲಸ್ಥರಿಗೆ ಒಳ್ಳೇದಾಗುತ್ತೆ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೆನ್ನೆ ಅಂದರೆ 20ನೇ ತಾರೀಕು ನನ್ನ ತಂಗಿ ಪ್ರೇಮ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಅವರು 2ನೇ ವರ್ಷ ಕಂಪ್ಲೀಟ್ ಮಾಡಿ 3ನೇ ವರ್ಷ ಕಾಲಿಡ್ತಾವ್ರೆ. ನನಗಂತೂ ಪೂಜೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸುಳ್ಳು ಹೇಳ್ಕೊಡ್ತಾ ಇದ್ದು ಪೂಜೆ ಮಾಡೋದು ಹೆಂಗೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಅದೇ ಥರ ಮಾಡ್ತಾಯಿದ್ದೆ. ನೋಡಿದ್ರೆ ನಮ್ಮ ಮಗ ಬಂದು ಹಿಂದಿನ ದಿನ ಓಡಾಡ್ತಾವನೆ. ಯಾಕಂತಂದರೆ ನಾನು ಪೂಜೆ ಮಾಡ್ತಾ ಇರೋ 4 ಊದ್ಕಡ್ಡಿಗಳಲ್ಲಿ ಅವನಿಗೂ ಇಡಬೇಕಂತೆ. ಸರಿ ಆಯಿತು ತಗೊಳಪ್ಪ ಅಂತ 2 ಕಡ್ಡಿ ಕೊಟ್ಟು ನಾನು ಪೂಜೆ ಮಾಡಿಕೊಂಡು ಒಳಗಡೆ ಬಂದೆ. ಪೂಜೆ ಎಲ್ಲ ಆದಮೇಲೆ ಅಂದರೆ 2 ಜೋಡಿ ಸೇರ್ಕೊಂಡು ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ ಅಂತ ಅಮ್ಮಂಗೆ ಕೇಳೋಣ ಅಂತ ಬಂದೆ. ನಿಮ್ಮನ್ನ ತಡೆದಿರುವವರು ಯಾರು? ಪ್ರೇಮ ಅವ್ರನ್ನ ಕರ್ಕೊಂಡು ಹೋಗೋದ ಬೇಡ ಹೆಂಗೆ? ಏಯ್ ಬೇಡ ಅಂತ ಹೇಳಿಲ್ಲ, ಬಾಯಿ ಮುಚ್ಕೊಂಡಿರು. ದಿಗ್ಲು ಭಯ ಏನಿಲ್ಲ ನಿಮ್ಕ. ಹಂಗಲ್ಲ ಮಗು, ಮ್ಯಾರೇಜ್ ಆನಿವರ್ಸರಿ ದಿನ ನಾನು ಬೈತಿಯಲ್ಲ ಮಗು, ಯಾಕೆ? ಹೇಳಿದ ಮತ್ತೆ ಕೇಳ್ಬೇಕಪ್ಪ ಮಕ್ಕಳು. ಅಲ್ಲ ಇವಾಗ ಇವು ಪ್ರೇಮ ನೋಡಿದ್ರೆ ನೀವೇ ಓಟ್ ಬರ್ರಿ, ನಮ್ಗೇನು ಬೇಜಾರಿಲ್ಲ ಅಂತಂದವಳೆ. ಇವಾಗ ಅವ್ನು ಬಿಟ್ಟು ಹೆಂಗೆ ಹೋಗೋದು? ಹೋಗು ಅಂತ ಹೇಳಿಲ್ಲ. ಎಲ್ಲ ಯಾವ್ದು ದೇವಸ್ಥಾನಕ್ಕೆ ಹೋಗ್ರಿ, ಇಲ್ಲ ಎಲ್ಲಾದ್ರೂ ಹತ್ರವಾಗಿ, ಇಲ್ಲ ಅಂದ್ರೆ ಮನೆಯಾಗಿರ್ರಿ. ಅಲ್ಲಿವರೆಗೂ ಏನ್ ಹೋಗ್ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದ. ಮತ್ತೆ ಇಲ್ಲ ಹತ್ರವಾಗಿ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗೋಣ? ಹೋಗ್ರಿ, ಘಾಟಿಕ, ಮದ್ರೇಕ, ಇಲ್ಲಿ ಮಾರದಮ್ ದೇವಸ್ಥಾನಕ, ಅಲ್ಲೆಲ್ಲ ಓಡ್ ಬರ್ರಿ. ಮಾರದಮ್ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹೌದಾ? ಓಡ್ ಬರ್ರಿ. ಮತ್ತೆ ಏನ್ ಪ್ರೇಮ ನಿನ್ನ ಅನಿಸಿಕೆ ಹೇಳಮ್ಮ. ನಮ್ಮ ಯಜಮಾನ್ರು ಬಂದ್ಮೇಲೆ ಹೋಗೋದು. ಅಲ್ಲ ಎಲ್ಲಿಗೆ? ಘಟಿಕ. ನಿಮ್ಮ ಯಜಮಾನ್ 7 ಗಂಟೆಗೆ ಬರ್ತಾನೆ. 7 ಗಂಟೆಗೆ ನಂಗೆ ಈಶಾ ಫೌಂಡೇಶನ್ಗೆ ಹೋಗಕ್ಕೆ ಇಷ್ಟಮ್ಮ. ಇಷ್ಟ. ಮಗನ್ ಕರ್ಕೊಂಡು ನಾನು ಕಳ್ಸಲ್ಲಮ್ಮ. ನೋಡು, ಈ ಒಂದು ಮಗುವಿಂದ ಈಶಾ ಫೌಂಡೇಶನ್ ಟ್ರಿಪ್ ಕ್ಯಾನ್ಸಲ್ ಆಗ್ತಾ ಇದೆ. ಎಬ್ಬಲಿ ನಾನು ಇನ್ನೊಂದು ದೊಡ್ಡವನಲ್ಲ, ಇಲ್ಲೊಂದು ಪುಟ್ಟ ಪುಟಾಣಿ ಇದೆ ನೋಡಿ. ಗೊಂಬೆ 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 ಸರಿ ಕುಡಿಸ್ತಾ ಇದೀಯಾ? ಬರೀ ಇಂಥದೇ ಎಲ್ಲ ಕಣ. ಅಮ್ಮ ಇವಾಗ ಏನಮ್ಮ ಫೈನಲ್? ಒಳ್ಸತೆಲ್ಲ ಹೇಳದ್ ನಿಕ್ಕ. ಘಾಟಿಗೆ ಹೋಗೋದೇನು ಮತ್ತೆ? ಘಾಟಿಗೆ ಓಡ್ಬಹುದು. ಏನ್ ಅಲ್ಲ ಟೊಪ್ಪಿ ಹೇಳ್ದಂಗೆ ಆಡ್ತೀಯಲ್ಲ ನೀನು. ಏನಮ್ಮ ನೀನು ಎಲ್ಲ ಇಬ್ರು ಹೋಗಿ ಎಲ್ಲ ಓಟ್ ಬರೋಣ ಅಂತಂದ್ರೆ ಓಡ್ಬೋಗ್ರಿ 2 ಜೋಡಿನು. ಇಶಾ ಫೌಂಡೇಶನ್ ಬಿಟ್ಟು ಅಲ್ಲ ಇಶಾ ಫೌಂಡೇಶನ್ ಮಗುನ್ ಬಿಟ್ಟು ನೀವಿಬ್ರು ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ತಾರ ಮಮ್ಮಿ. ಮಗು ಅಮ್ಮನ್ ನೋಡ್ಕೊಂತೈತಲ್ಲ. ಮಗು ಗೊಂಬೆ ಇರ್ತಾಳೆ ಹೇಳಮ್ಮ. ಆಶೀರ್ವಾದ ಮಾಡ್ಬಿಡು ಹೋಗ್ಲಿ. ಸರಿ ಆಯಿತು ಅಂತ ಪರ್ಮಿಷನ್ ತೊಗೊಂಡು ಘಾಟಿಗೆ ಹೋಗೋಣ ಅಂತ ಒಳಗಡೆ ಇದ್ದ ನಮ್ಮ ಸುಂದ್ರಿನ ಆಚೆ ನಿಲ್ಲಿಸಿದ್ರೆ ಈ ನನ್ನ ಮಗ ಚಡ್ಡಿ ಹಾಕೊಂಡಿರೋನೆ ಕಿಕ್ಕರ್ ಇಲ್ದಿರೋ ಗಾಡಿಯಲ್ಲಿ ಕಿಕ್ಕರ್ ಹುಡುಕ್ತಾವನೆ. ಸರಿ ನೋಡಿ ರೆಡಿ ಹಾಕ್ಕೊಂಡು ಬೇಕಾದ್ರೆ ಆ ಗಾಡಿಗಳನ್ನೆಲ್ಲ ನೋಡಿ, ರೋಡಲ್ಲಿ ಹೋಗೋ ಗಾಡಿಗಳನ್ನೆಲ್ಲ ನೋಡಿ, ಪಪ್ಪ ನಂಗೆ ಆ ಥರ ಗಾಡಿ ಬೇಕು, ಈ ಥರ ಗಾಡಿ ಬೇಕು ಅಂತ ಹೇಳ್ತಾನೆ ಇದ್ದ. ಇನ್ನು 3 ವರ್ಷ ಆಗಿಲ್ಲ, ಆವಾಗಲೇ ಗಾಡಿ ಬೇಕು ಅಂತ ಹಿಡ್ದವನೆ. ಸರಿ ಫಸ್ಟ್ ಗಾಡಿ ಓಡಿಸಪ್ಪ, ಎಸ್ಲೇಟ್ರು ಕಂಟ್ರೋಲಾಗಿ ಇಟ್ಕೊತೀಯ ಅಂತ ನೋಡೋಣ ಅಂತ ಕೊಟ್ಟರೆ ಪರವಾಗಿಲ್ಲ, ಚೆನ್ನಾಗಿ ಮೂವ್ ಮಾಡ್ತಾನೆ. ಇದಾದಮೇಲೆ ಆಗಲೇ ನಾನು ಹೇಳಿದೆ ನಾನು ಹಳ್ಳಕ್ಕೆ ಬಿದ್ದು 4 ವರ್ಷ ಆಯಿತು. ಅದು ತಮಾಷೆನೇ ಇರ್ಬೋದು. ಇನ್ನೊಂದು ಕಡೆ ಜವಾಬ್ದಾರಿಗಳು ಹೆಗ್ಲೇರಿ ಜೀವನ ಹೇಗೆ ನಡೆಸ್ಬೇಕು ಅಂತ ಪಾಠನೂ ಕಲಿಸ್ತಾ ಇದೆ. ಇನ್ನೂ ಕಲಿಸ್ತಾನೇ ಇದೆ, ಕಲಿತಾನೇ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀವಾ? ಅಂತ ಇಂದು ಘಾಟಿ ದೇವಸ್ಥಾನ ಹತ್ರ ಬಂದ್ವಿ.
ನೋಡಿದ್ರೆ ಟ್ರಾಫಿಕ್ ಆಗಿತ್ತು. ಇದೇನಪ್ಪ ಅಂತಂದು ನೋಡಿದ್ರೆ ಯಾರೋ ಕಾರ್ನ ಸೆಂಟ್ರ್ ರೋಡಾಗಿ ಹಾಕ್ಕೊಂಡು ಹಿಡಿತಾವ್ರೆ. ಇದಾದಮೇಲೆ ನಮ್ಮ ನಾಣಿ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅಲ್ಲಿ ನಿಲ್ಸಿರೋ ಟೈಮಲ್ಲೇ ಆಟ ಸಾಮಾನುಗಳಿಗೆಲ್ಲ ಸ್ಕೆಚ್ ಆಗ್ತಾವನೆ. ಇದೇನಪ್ಪ ಇದು ಬ್ಯಾರಿಗೇಟ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಇಲ್ಲಿ ಒಳಗಡೆ ಏನು ಮೊದಲು ಎಂಟ್ರಿ ಆಗ್ತಾಯಿದ್ವಿ ನಾವು, 4 ವೀಲರ್ಸ್ ಆಗಲಿ 2 ವೀಲರ್ಸ್ ಆಗಲಿ, ಈಗ ಬಂದ್ ಮಾಡಿದ್ದಾರೆ. ಯಾಕೆಪ್ಪ ಅಂತಂದರೆ ನಾನು ಅಲ್ಲಿ ನಮ್ಮ ಫ್ರೆಂಡೇ ಇದ್ದಾರೆ, ಅವ್ರು ವಿಚಾರಿಸಿದ್ರೆ ಲಾಸ್ಟ್ ಒಂದು 2-3 ತಿಂಗಳ ಹಿಂದೆಯೇ ಒಂದು 2-3 ಆಕ್ಸಿಡೆಂಟ್ ಆಗಿದೆ ಅಂತೆ ಒಳಗಡೆನೆ. ಯಾಕಂದರೆ ಭಕ್ತಾದಿಗಳು ಒಳಗಡೆ ಓಡಾಡ್ತಾ ಇರ್ತಾರೆ. ಈ ಕಾರ್ಗಳವರು ಆಗಲಿ ಬೈಕ್ನವರೇ ಆಗಲಿ ಸ್ವಲ್ಪ ಸ್ಪೀಡಾಗಿ ಹೋದ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗಿ ಕಾಲು ಕೈ ಕಳ್ಕೊಂಡಿದ್ದಾರಂತೆ. ಅದಕ್ಕೋಸ್ಕರ ಈಗ ಬ್ಯಾರಿಗೇಟ್ಗಳು ಹಾಕಿ ಈ ಕಡೆ ಕ್ಲೋಸ್ ಮಾಡಿ ಕೆಳಗಡೆಯಿಂದ ಬಿಟ್ಟಿದ್ದಾರೆ. ಅಂದರೆ ದೇವಸ್ಥಾನ ಹಿಂದೆ ಏನಿದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಒಳಗಡೆ ವಾಹನಗಳು ಪಾರ್ಕಿಂಗ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಮತ್ತು ಈ ಒಳಗಡೆಯನ್ನು ಮಾಡೋಕ್ಕಾಗಲ್ಲ ಅಂತಂದರೆ ನೀವು ದೇವಸ್ಥಾನ ಮುಂದೆನೇ ಹೋಗ್ಬೇಕು ಅಂದರೆ ದೇವಸ್ಥಾನ ಸುತ್ತಾಕೊಂಡು ಬಂದು ನೀವು ದೇವಸ್ಥಾನ ಮುಂದೆನೇ ನೀವು ಪಾರ್ಕಿಂಗ್ ಮಾಡಿ ನೀವು ದೇವ್ರ ದರ್ಶನ ಮಾಡ್ಬೋದು. ಇದಾದಮೇಲೆ ನಾವಿಲ್ಲೆಲ್ಲ ಇಲ್ಲೇ ಗಾಡಿ ಹಾಕಿ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವಿ. ಈ ಹೋಗೋ ಟೈಮಲ್ಲಂತೂ ಪಾಪ ಅಂಗಡಿಗಳವ್ರು ಇರ್ತಾರಲ್ಲ, ನಮ್ಮ ಹತ್ರ ಪೂಜೆ ಸಾಮಾನು ತೊಗೊಳ್ಳಿ, ನಮ್ಮ ಹತ್ರ ಪೂಜೆ ಸಾಮಾನು ತೊಗೊಳ್ಳಿ, ಇಲ್ಲಿ ಚಪ್ಪಲಿ ಬಿಡಿ ಅಂತ ಕೇಳ್ತಾ ಇರ್ತಾರೆ. ಅದರಲ್ಲೂ ನೋಡಿ ಪಾಪ ನಾನು ಇಲ್ಲೂ ಹೋಗ್ತಾ ಇದ್ದೀನಿ, ಪಾಪ ಅಲ್ಲಿ ಒಬ್ಬ ಎಕ್ಕ ಎದ್ದು ಬಂದೇ ಬಿಡ್ತಾರೆ, ಇಲ್ಲಿ ಬಿಡಿ ಚಪ್ಪಲಿ ಅಂತ. ಯಾಕಂದರೆ ಅವರು ಹೊಟ್ಟೆಪಾಡು ಇರುತ್ತಲ್ಲ, ಅದಕ್ಕೋಸ್ಕರ ಅವರು ಅದೇ ಥರ ಮಾಡ್ತಾರೆ, ನಮ್ಮ ಅಂಗಡಿ ಬರಲಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಯಾರೋ ಒಬ್ಬ ಅಂಗಡಿಗೆ ಬಿಟ್ಬಿಟ್ಟು ನಾವು ಆಮೇಲೆ ಪ್ರಸಾದ ತೊಗೊತೀವಿ ಅಂತ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಇವತ್ತು ನಾವು ಅಂದ್ಕೊಂಡಿರೋಷ್ಟು ಜನ ಇಲ್ಲ ಅಂತ. ಯಾಕಂದರೆ ಇವತ್ತು ಶುಕ್ರವಾರ, ಜನ ರಶ್ ಇರಬೇಕಿತ್ತು. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಮತ್ತು ಶುಕ್ರವಾರ ಪ್ರಿಯವಾದಿದ್ದು. ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಫೇಮಸ್ ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೂ ಇಲ್ಲಿ ಅಂದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬಂದು ಪೂಜೆ ಸಲ್ಲಿಸಿದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇದಾದಮೇಲೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಜನ ಸ್ವಲ್ಪ ಪರವಾಗಿಲ್ಲ ಜನನೇ ಇದ್ದಾರೆ. ಈ ಕಾಲದಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೋ ಹೆಣ್ಮಕ್ಳೇ ಜಾಸ್ತಿ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಹೆಣ್ಮಕ್ಳಿಗೆ ಮಾತ್ರ. ಅಂಥ ಹೆಣ್ಮಕ್ಳ ನಡುವೆ ನೋಡಿ, ಈ ಮಗು ಸೀರೆ ಉಟ್ಕೊಂಡು ಬಂದಿದೆ ದೇವ್ರ ದರ್ಶನಕ್ಕೋಸ್ಕರ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಗೆ ಮುಂದೆ ಹೋಗ್ತಾ ನಾವು ಸ್ವಾಮಿನ ಸ್ಮರಣೆ ಮಾಡ್ಕೊಂಡು ಮುಂದೆ ಹೊರಟ್ವಿ. ಇದಾದಮೇಲೆ ಕುಳ್ಳಿ ಫುಲ್ಲು ದೇವ್ರ ಭಕ್ತಿಯಲ್ಲಿ ಮುಳುಗೋಗಿದ್ದಾಳೆ, ಏನೇನೋ ಕೇಳ್ಕೊಂತ ಇದ್ದಾಳೆ. ನೋಡೋಣ ಆಮೇಲೆ ಏನು ಕೇಳ್ಕೊಂಡಿದ್ದಾಳೆ ಕೇಳೋಣ. ಇದಾದಮೇಲೆ ಒಳಗಡೆ ದೇವ್ರನ್ನ ತೋರಿಸೋಣ ಅಂತಂದರೆ ಒಳಗಡೆ ಅಲೋ ಇಲ್ಲ ಅಂತ ಸ್ವಾಮಿಗಳು ಹೇಳಿದರು. ಅದಕ್ಕೋಸ್ಕರ ನಿಮಗೆ ಸ್ವಾಮಿ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ನಾವು ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದು ತೀರ್ಥ ತೊಗೊಳೋಣ ಅಂತ. ದೇವಸ್ಥಾನದ ರಿನೋವೇಷನ್ ಕೆಲಸ ಎಲ್ಲ ನಡೀತಾ ಇತ್ತು. ಅಂದರೆ ಗುಡಿ ಗೋಪುರಗಳನ್ನೆಲ್ಲ ಮತ್ತೆ ಕಟ್ತಾಯಿದ್ರು. ನಾವು ಒಂದೆರಡು ಫೋಟೋ ತೊಗೊಂಡು ಹಂಗೆ ಊಟ ಸಿಗ್ತಾಯಿತ್ತು, ಅಂದರೆ ಪ್ರಸಾದ ಸಿಗ್ತಾಯಿತ್ತು. ಇನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ಹೋದ್ವಿ. ಇವ್ನು ನೋಡಿದ್ರೆ ಅನ್ನ ತಿಂದಿರೋ ಬರೀ ಮಜ್ಜಿಗೆನೇ ಕುಡ್ಕೊಂಡು ಕಾಲ ಆಗ್ದ. ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಈಚೆ ಕೈ ತೊಗೊಳ್ಳೋಣ ಅಂತ ಬಂದರೆ ಭಾರತೀಯ ನಾರಿ ಇಲ್ಲೇ ಪ್ರತ್ಯಕ್ಷ ಆದರು. ಸರಿ ಆಯಿತು, ಇನ್ನೊಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಅವ್ರ ಅಮ್ಮನೂ ಫುಲ್ ಎಂಕರೇಜ್ ಕೊಟ್ಟರು. ಇದಾದಮೇಲೆ ಹಂಗೆ ಒಂದು ಒಳ್ಳೆ ವ್ಯೂ ಅಂತೂ ಕಾಣಿಸ್ತಾ ಇತ್ತು. ಹಂಗೆ ಝೂಮ್ ಹಾಕಿದ್ರೆ ಅಲ್ಲಿ ಮಾಕ್ಲಿ ದುರ್ಗ ರೈಲ್ವೆ ಬ್ರಿಡ್ಜು ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ನೀವು. ಬಟ್ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದರೆ ನೀವು ಮಿಸ್ ಮಾಡ್ಕೊಬೇಡಿ. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಮುಂದೆ ಬಂದ್ವಿ. 1-2 ಫೋಟೋ ತಗೊಳ್ಳೋಣ ಅಂತ. ಅದೇ ಥರ ಹಂಗೆ ಗೋಪುರ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದೈತೆ. ಇದಾದಮೇಲೆ ನಾವು ಘಾಟಿಯಿಂದ 1.5-2 ಕಿಲೋಮೀಟ್ರ್ ಇರೋಂಥ ಗೋಶಾಲೆಗೆ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ನಾವು ಯಾವತ್ತೂ ಹೋಗಿರಲಿಲ್ಲ. ಘಾಟಿ ಹೋದಾಗೆಲ್ಲ ನಾವು ವಿಸಿಟ್ ಮಾಡೇ ಇರಲಿಲ್ಲ. ಅಟ್ಲೀಸ್ಟ್ ನಾವು ಈಗ ಡ್ಯಾಮ್ಗಾದರೂ ಹೋಗಿದ್ವಿ, ಇಲ್ಲಿ ನಾವು ಗೋಶಾಲೆಗೆ ಹೋಗಿರಲಿಲ್ಲ. ಅದಕ್ಕೆ ಹೋಗೋಣ ಅಂತ ಹೊರಟ್ವಿ. ಘಾಟಿಯಿಂದ ಗೋಶಾಲೆಗೆ ಏನಿದೆ ಡಿಸ್ಟೆನ್ಸು, ಆ ಡಿಸ್ಟೆನ್ಸ್ ಒಳಗಡೆ ನೀವೇನು ಧರ್ಮಸ್ಥಳ ಹೋಗ್ತೀವಲ್ಲ, ಆ ಘಾಟ್ ಸೆಕ್ಷನ್, ಸಕಲೇಶ್ಪುರ ಘಾಟ್ ಸೆಕ್ಷನ್ ಏನು ಸಿಗುತ್ತೆ ಆ ರೇಂಜ್ಗೆ ನಿಮ್ಗೆ ಫೀಲ್ ಆಗುತ್ತೆ. ಯಾಕಂದರೆ ಆ ಥರ ಕರುಗಳಿದ್ದಾವೆ. ನೀವು ಯಾವಾಗಲಾದರೂ ಘಾಟಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದರೆ ಸ್ವಾಮಿ ದರ್ಶನ ಮಾಡಿಕೊಂಡು ಘಾಟಿ ದೇವಸ್ಥಾನದಿಂದ 2.5 ಕಿಲೋಮೀಟ್ರ್ ನೀವು ಡೌನಿಗೆ ಬಂದರೆ ನಿಮಗೆ ಈ ಗೋಶಾಲೆ ಕಾಣಕ್ಕೆ ಸಿಗುತ್ತೆ. ಈ ಗೋಶಾಲೆ ಎಷ್ಟು ಸುಂದರವಾಗಿದೆ ಅಂತಂದರೆ ಸುತ್ತಮುತ್ತ ಬೆಟ್ಟ ಗುಟ್ಟ ಮತ್ತು ಫುಲ್ಲು ಹಚ್ಚ ಹಸಿರು ಪ್ರದೇಶದಿಂದ ಕೂಡಿದೆ. ಇಲ್ಲಿ ಇಷ್ಟೊಂದು ಹಸುಗಳನ್ನ ಮತ್ತು ಎತ್ತುಗಳನ್ನ ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಯಾಕಪ್ಪ ಅಂತಂದರೆ ನಮ್ಮೂರ ಕಡೆ ಎಲ್ಲ 1-2 ಇಲ್ಲ 3-4 ಹಸುಗಳನ್ನ ಅವಾಗ ಮೇವು ತಂದಾಕಿ, ಅಂದರೆ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗುತ್ತೆ. ಮೇವುಗಳು ತಂದಾಕಿ ಅವುಗಳಿಗೆ ಪಾಲನೆ ಮಾಡೋದೇ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲವರು 10-15 ಸಾಕ್ತಾರೆ, ಬಟ್ ಅದು ಬೇರೆ ವಿಷಯ. ಅದರಲ್ಲಿ ಇಲ್ಲಿ ನೋಡಿ ಕಲ್ಲುಗಳನ್ನ ನೆಗ್ತಾ ಇದೆ. ಗೋಪಾಲಕರನ್ನು ಕೇಳಿದ್ರೆ ಇದು ಕಲ್ಲಲ್ಲ, ಅದು ಉಪ್ಪು ಕಲ್ಲು ಅಂತ ಹೇಳಿದ್ರು. ಏನಕ್ಕಪ್ಪ ಅಂತಂದರೆ ಇದು ಯೂಸ್ ಅಂದರೆ ಹಸುಗಳಿಗೆ ಅದನ್ನು ನೆಕ್ಕೋದ್ರಿಂದ ಅವುಗೆ ಬಾಯಾರಿಕೆ ಜಾಸ್ತಿ ಆಗಿ ನೀರನ್ನ ಜಾಸ್ತಿ ಕುಡಿತವೆ. ಅದರಿಂದ ದೇಹದಲ್ಲಿ ನೀರಿನಂಶ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಪ್ಲಸ್ಸು ಅದೇನು ಮೇವು ತಿಂತಾವಲ್ಲ, ಒಣ ಹುಲ್ಲಾಗಲಿ ಹಸೆ ಹುಲ್ಲಾಗಲಿ, ಆ ಉಪ್ಪು ಕಲ್ಲು ನೆಕ್ಕೋದ್ರಿಂದ ಅವುಗಳಿಗೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತಂತೆ.
ಮತ್ತು ಇದೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ಬೇಕಂದ್ರೆ ಇಲ್ಲಿ ಅಂದರೆ ಅವುಗಳ ಹಸುಗಳಿರ್ತಾವಲ್ಲ ಅವುಗಳ ಮರಿಗಳನ್ನ ಒಂದು ಕಡೆ ಹಾಕಿದ್ರು. ಯಾಕಪ್ಪ ಅಂತಂದರೆ ಅವು ಜೊತೆಯಾಗಿ ಹಾಕಿದಾಗ ತುಳಿದಾಗ್ತವೆ ಅಂತ ಒಂದು ರೀಸನಿಂದ ಅವನ್ನು ಸಪ್ರೇಟ್ ಮಾಡಿದ್ದಾರೆ. ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಇವರು ವೀಡಿಯೋ ಶೂಟ್ ಮಾಡ್ತಾಯಿದ್ರು. ನಾವೇನೋ ಯಾವುದೋ ಧಾರಾವಾಹಿಗೆ ಇಲ್ಲ ಮೂವಿಗೇನೋ ಶೂಟ್ ಮಾಡ್ತಾಯಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ವಿಚಾರಿಸಿದಾಗ ಅವರು ಹೇಳಿದ್ರು ಯಾವುದೋ ಡಾಕ್ಯುಮೆಂಟರಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ. ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಹಸುಗಳೆಲ್ಲ ಅಂದರೆ ಕೂಗಾಳ್ತಾ ಇದ್ವು. ಅದಕ್ಕೋಸ್ಕರ ಅಲ್ಲಿದ್ದ ಗೋಪಾಲ್ಗೆ ಏನು ಹೇಳ್ತಾ ಇದ್ದಾನೆ ಅಂದರೆ ಅವುಗಳ ಹೆಸರು ಹಿಡಿದೇ ಅವುಗಳಿಗೆ ಸಮಾಧಾನ ಮಾಡ್ತಾಯಿದ್ದ. ಏನಪ್ಪ ಅಂತಂದರೆ ಅಂದರೆ ನಮ್ಮ ಮನೆಗಳಲ್ಲಿ ನಾವು ಮಕ್ಕಳನ್ನ ಸಮಾಧಾನ ಮಾಡೋ ಥರ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಎಲ್ಲ ಹಸುಗಳು ಕರುಗಳು ನಮ್ಮನ್ನೇ ನೋಡ್ತಾ ಇದ್ವು. ಯಾಕಂದರೆ ನಾವೇನು ತಗೊಂಡು ಹೋಗಿರಲಿಲ್ಲ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಯಾಕಂದರೆ ನಾವೇನು ಹಸುಗಳಿಗೆ ಆಗಲಿ ಆ ಕರುಗಳಿಗೆ ಆಗಲಿ ಏನೂ ಕೊಡೋಂಥ ತಗೊಂಡು ಹೋಗಿರಲಿಲ್ಲ. ಅಟ್ಲೀಸ್ಟ್ ನಾವು ಬಾಳೆಹಣ್ಣಾದರೂ ತರ್ಬೋದಿತ್ತು. ಆ ಬಾಳೆಹಣ್ಣು ತಂದರೂ ಎಷ್ಟಂತ ತರಬೇಕಾಗುತ್ತೆ, ಎಷ್ಟು ಹಸುಗಳಿದ್ದಾವೆ ನಮಗೂ ಇಷ್ಟೊಂದು ಹಸುಗಳಿದ್ದಾವೆ ಅಂತ ನಾವು ಇಲ್ಲಿ ಬಂದಮೇಲೆ ನಮಗೂ ಗೊತ್ತಾಗಿದ್ದು. ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದರೆ ಯಾವುದೋ ಸ್ಕೂಲ್ ಬಸ್ ಅಂತ ನೋಡಿದ್ವಿ. ಅದು ನೋಡಿದ್ರೆ ಈ ಗೋಶಾಲೆ ಟ್ರಸ್ಟೇ ಅವ್ರದ್ದೇ ಆಗಿತ್ತು. ಅದಾದಮೇಲೆ ಹಸುಗಳು ಯಾವ ಜಾತಿ ಇದೆ ಅಂತ ಕೇಳಿದೆ. ಅಣ್ಣ ಇಲ್ಲಿ ಯಾವ್ಯಾವ ಥರ ಹಸುಗಳಿದ್ದಾವೆ? ಯಾವುದು ಗಿರ್ರು ಯಾವ ಥರ? ಕೆಂಚು ಈ ಕೆಂಚು ಅಂದರೆ ಜರ್ಸಿ ಅಂತಾರಲ್ಲ ಆ ಥರ ಅಲ್ಲ? ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾವು ನಮ್ಮ ಕಡೆ ಎಲ್ಲ ಈ ಕೆಂಚಿಗೆ ಅಂದರೆ ಕೆಂಚು ಬಣ್ಣ ಇರೋ ಹಸುಗಳೆಲ್ಲ ಜರ್ಸಿ ಹಸುಗಳು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಅದು ಸುಳ್ಳು. ನಾನೇ ಇಲ್ಲೇ ಹಸುಗಳಿಗೆಲ್ಲ ಮೇವು ತಂದು ಹಾಕೊಂಡು ಇರ್ತೀಯ ಇಲ್ಲೇ ಟ್ರ್ಯಾಕ್ಟರ್ ಓಡಿಸ್ಕೊಂಡು? ಹಾಂ, ಇಲ್ಲೇ ನೋಡಿ, ಇಲ್ಲೇ ಸ್ಕೂಲ್ ಐತೆ. ಸ್ಕೂಲ್ ಕರ್ಕೊಂಡು ಹೋಗ್ತಾರೆ. ಮತ್ತು ಸಾಯಂಕಾಲ ಬಂದು ಇಲ್ಲೇ ಹಸುಗಳಿಗೆಲ್ಲ ನೀರಿಕೊಂಡು ಮೇವೆಲ್ಲ ತಂದಾಕೊಂಡು ಇಲ್ಲೇ ಇರ್ತೀಯಾ ಟ್ರ್ಯಾಕ್ಟರ್ ಓಡಿಸ್ಕೊಂಡು? ನಾವು ಹೋಗೋಣ, ಮತ್ತೆ ಹೋಗೋಣ, ಬಾಯ್. ನೋಡಲ್ಲಿ ನೋಡು ಅಣ್ಣವರೆಲ್ಲ ಸ್ಕೂಲ್ಗೆ ಹೋಗಿ ಬಂದವ್ರೆ. ನೋಡು ಸ್ಕೂಲಿಂದ ಬಂದವ್ರೆ. ಹಾಂ, ಸ್ಕೂಲಿಂದ ಬಂದವ್ರೆ ನೋಡು. ಹಸುಗಳ್ಗೆ ನೋಡು ಮೇವು ಕೊಡ್ತಾವ್ರೆ. ನೀನು ಅದೇ ಥರ ಮಾಡ್ತೀಯಾ ಇಲ್ಲೇ ಇದ್ಕೊಂಡು? ನೋಡು ಅಂಕಲ್ ಹೇಳ್ತಾವ್ರೆ ಇಲ್ಲೇ ಬಿಡು ಅಂತ. ನೋಡು ಅಂಕಲ್ ಏನು ಮಾಡ್ತಾವ್ರೆ ನೋಡು. ಇರ್ತೀಯಾ? ನೀನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಇವನು ಇರಲ್ಲ ಅಂತವನೇ, ನಾವು ಬಿಡೋಕ್ಕಾಗಲ್ಲ. ಸರಿ ಆಯಿತು ಓಡೋಣ ಅಂತ ಹೊರಟ್ವಿ. ನೋಡಿದ್ರೆ ಇನ್ನೊಂದು ಬಸ್ಸಲ್ಲಿ ಸ್ಟೂಡೆಂಟ್ಸ್ ಬಂದು ಇಳಿತಿದ್ರು. ಇದೇನಪ್ಪ ಎರಡು ಬಸ್ಸಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ವರ್ಷಕ್ಕೊಂದು ಸರಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಪಶುಪಾಲನೆ ಹೆಂಗೆ ಮಾಡಬೇಕು, ಅದರ ತಳಿಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಅಂತ. ಸರಿ ಆಯಿತು, ನನಗೂ ಒಂದು ಒಳ್ಳೆ ವಿಚಾರ ಅನಿಸ್ತು. ಯಾಕಂತಂದರೆ ಈಗಿನ ಸಿಟಿ ಲೈಫಲ್ಲಿ ಅಲ್ಲಿ ಸಿಟಿ ಹುಡುಗರಿಗೆಲ್ಲ ಹಳ್ಳಿ ಜೀವನ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ರನ್ನ ಕರ್ಕೊಂಬಂದು ಇಲ್ಲಿ ಹಳ್ಳಿ ಜೀವನ ಬಗ್ಗೆ ಪ್ಲಸ್ಸು ಹಸುಗಳ ಬಗ್ಗೆ ತಿಳಿಸ್ಕೊಡ್ತಾವ್ರಂದ್ರೆ ಇದು ಒಳ್ಳೆ ಕೆಲಸ ಅಂತಲೇ ನನಗೂ ಅನಿಸ್ತು. ಇದಾದಮೇಲೆ ನಾವು ನೋಡ್ಕೊಂಡೆಲ್ಲ ಹೊರಟ್ವಿ. ಬಂದು ನೋಡಿದ್ರೆ ಇಲ್ಲಿ ರೈಲ್ವೆ ಗೇಟ್ ಹಾಕಿತ್ತು. ಇದೇನಪ್ಪ ಇದು ಆಟೋದಲ್ಲಿ ಡ್ರೈವರ್ ಇಲ್ಲ ಅಂತ ನೋಡಿದ್ರೆ ಡ್ರೈವರ್ ಬೀಡಿ ಸತ್ಕೊಂಡು ನಿಧಾನ ಬರ್ತಾಯಿದ್ರು. ಯಾಕಂತಂದರೆ ಆ ರೈಲು ಅಷ್ಟೇ ಫುಲ್ಲು ಸ್ಪೀಡಾಗಿ ಹೋಗೋ ರೇಂಜಿಗೆ ಏನು ಬರ್ತಾ ಇರಲಿಲ್ಲ. ಅದೇ ಗಪ್ಪಲ್ಲಿ ಅವರು ಬೀಡಿ ಹೊಡ್ಕೊಂಬರಕ್ಕೆ ಹೋಗಿದ್ರು. ಸರಿ ಆಯಿತು, ನಮ್ಗೆ ಯಾಕೆ ಅಂದ್ಬಿಟ್ಟು ನಮಗೂ ಟೈಮ್ ಆಗಿತ್ತು. ಮನೆ ಕಡೆ ನಾವು ಹೊರಟ್ವಿ. ಮನೆ ಕಡೆ ಬಂದು ಪೂಜೆ ಎಲ್ಲ ಮಾಡಿ ನಾವು ದೊಡ್ಡವ್ರಿಗೆ ನಮಸ್ಕಾರ ಹಾಕ್ಕೊಂಡು ನಮ್ಮ ಮಿಸ್ಸಸ್ ಹೇಳ್ತಾನೆ ಇದ್ರು ಒಂದೆರಡು ವೀಡಿಯೋ ಮಾಡೋಣ ಅಂತ. ಸರಿ ಆಯಿತು ನಡಿಯಮ್ಮ ಅಂದ್ಬಿಟ್ಟು ನಾವು ಮನೆ ಮೇಲಕ್ಕೆ ಹೋದ್ವಿ. ಅಂತೂ ಇಂತೂ ವೀಡಿಯೋ ಕಂಪ್ಲೀಟ್ ಮಾಡಿದ್ವಿ. ಏನಪ್ಪ ಅಂತಂದರೆ 30 ಸೆಕೆಂಡ್ ರೀಲ್ಗೆ ಹತ್ತತ್ರ 1.5 ಅವರ್ 2 ಅವರ್ ನಾವು ತಗೊಂಡ್ವಿ ಟೇಕ್ಗಳು ತೊಗೊಂಡು. ಯಾಕೆಂದ್ರೆ ನಾವು ಅಷ್ಟೊಂದು ಪ್ರೊಫೆಷ್ನಲ್ ವೀಡಿಯೋ ಆಗಲಿ ಇಲ್ಲ ಆ್ಯಕ್ಟರ್ಸೇ ಆಗಲಿ ಅಲ್ಲ, ಅದಕ್ಕೋಸ್ಕರ ನಮಗೆ ಬರ್ತಾಯಿಲ್ಲ, ಅವ್ರು ಬಿಡ್ತಾಯಿಲ್ಲ. ಇದೆಲ್ಲ ಆದಮೇಲೆ ಬೆಳಗ್ಗೆನೇ ಪ್ಲ್ಯಾನ್ ಆಗಿತ್ತು ರಾತ್ರಿ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಮನೇಲಿ ಕೇಳಕ್ಕೆ ಬಂದೆ. ಮಾ ಆಯ್ತಾ ಎಲ್ಲ ರೆಡಿ ಆಯ್ತಾ? ಇನ್ನು ಅವ್ರು ರೆಡಿ ಆಗೋದ್ರಾಗೆ ಅವ್ರೆ ಇನ್ನೂ ರೆಡಿ ಎಷ್ಟು ಇನ್ನೂ ರೆಡಿ ಆಗಿ ಬೆಳಗ್ಗೆ ಹೆಂಗಿದೆ ಹಂಗೆ ಇದೆಯಾ? ಪ್ರೇಮ ಆಯ್ತಾ ರೆಡಿ? ಹೇಗಾ? ಹಾಂ, ಹೋಗಿ ಇನ್ನೇನು 9 ಗಂಟೆ ಹೋಗಿದ್ಯಾ? ಹೋಗಿ ಅಲ್ಲೆಲ್ಲ ಇದು ಮಾಡಪ್ಪ, ಅಷ್ಟು ಆಗುತ್ತಾ? ಟೈಮ್ ಆಗುತ್ತೆ ಬಾ. ನಾವು ಹೊರಗಡೆ ಹೋಗೋಕ್ಕೆಲ್ಲ ನಾವು ಗಂಡಸರು ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ನಮ್ಮ ಜೊತೆಗೆ ಗೊಂಬೆನೂ ರೆಡಿಯಾಗಿ ನಿಂತವಳೆ, ಜೊತೆ ನಮ್ಮ ಅಮ್ಮನೂ ರೆಡಿಯಾಗಿದ್ದಾರೆ. ಬಟ್ ಹೆಣ್ಮಕ್ಳು ರೂಮ್ ಒಳಗಡೆ ಹೋದರೆ 1.5 ಅವರ್ ಆಯಿತು, ಇನ್ನೂ ಆಚೆನೇ ಬಂದಿಲ್ಲ, ರೆಡಿಯಾಗಿ ಹೋದವರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಕತ್ಲಾದ್ಮೇಲೆ ಬರ್ಬೋದು ಅಂದ್ಬಿಟ್ಟು ನಾವು ಸ್ವಲ್ಪ ಟಿ ವಿ ನೋಡೋಣ ಅಂತ ನೋಡ್ತಾಯಿದ್ವಿ. ಇದ್ದಕ್ಕಿದ್ದಾಗೆ ನಮ್ಮ ಲಾಣಿ ಸಾಹೇಬರು ಅಳು ಸ್ಟಾರ್ಟ್ ಮಾಡಿದ್ರು. ಅಳ್ತಾ ಇರೋದು ಅಂತ ಕೇಳಿ ನನಗಂತೂ ಸಾಕಾಗೋಯ್ತು. ಅವ್ನು ಹೇಳಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಅವ್ರ ಅಮ್ಮ ಬಂದಮೇಲೆ ಹೇಳ್ತಾವನೆ ಶರ್ಟು ಪ್ಯಾಂಟ್ ಇದೇ ಇರಲಿ ಅಂತ. ಯಾಕಂದರೆ ಬೆಳಗ್ಗೆ ಹಾಕಿರೋ ಶರ್ಟು ಪ್ಯಾಂಟು ಗಲೀಜಾಗೋಯಿತು. ಆದರೂ ಅದೇ ಇರಲಿ ಅಂತ ಆಟ ಮಾಡ್ತಾನೆ ಇದ್ದ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಸ್ವಲ್ಪ ನಾನು ಸಮಾಧಾನ ಮಾಡಿ ಮತ್ತೆ ನಾನು ರೇಗಿಸ್ತಾ ಇದ್ದೆ ಹೋಟ್ಲಿಗೆ ಬರಬೇಡ ಅಂತ. ಇವಾಗ ಹೋಟ್ಲಿಗೆ ಹೋಗ್ತೀವಿ, ನೀನು ಇಲ್ಲೇ ಮನೆಗೆ. ಹಾಂ, ನೀನು ಪುಚ್ಚುಂಬುಡುಗು ಅಲ್ಲೆಲ್ಲ ಬರಬಾರ್ದು.
ಚಿಕ್ಕ ಬರ್ಬಾರ್ದು ಹೋಗು. ಅದ್ರ ಬೇರೆ ಸ್ಪೆಕ್ಸ್ ಬೇರೆ ಹಾಕೊಂಡಿದ್ಯಾ, ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ ಏನಿಲ್ಲ ಅದ್ರಾಗ. ಹೋಗು ಪಚ್ಚಂಬಿಡು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಒಂದು ಮುಗಿಸ್ಬಿಡ ಬೇಡ. ಈ ಮೂಲಕ ಹಾಯ್ ಹೇಳು. ಹಾಯ್ ಹಾಯ್ ಸ್ನೇಹಿತರೆ. ಏನು ತಾಯಿ ನೀವು ಎಲ್ಲ ಹೊಡೋಷ್ಟಲ್ಲೇ ಅಲ್ಲೆಲ್ಲ ಮುಗ್ದೋಗಿರ್ತದೆ. ಈ ಹೆಂಗಸರುಗಳು ಎಲ್ಲನೂ ರೆಡಿ ಆಗುವಂತಂದರೆ ರೆಡಿ ಆಗೋದಕ್ಕೆ 1 ಅವರ್ ಮಾಡ್ತಾರಪ್ಪ. ಹಿಂಗೆ ನಮ್ಮ ಬೆಳ್ಳಿ ರಥಕ್ಕೆ ನಮಸ್ಕಾರ ಹಾಕ್ಕೊಂಡು ಹೊಡ್ತಾ ಇದ್ದೀವಿ. ಯಾವುದಾದ್ರೂ ಹೋಟ್ಲಿಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಬರೋಣ ಅಂತ. ಬಾ ಮನೆ. ಪವರ್ ಬಂತು, ಲೈಟ್ ಆನ್ ಆಯಿತು. ಅವನ್ನೆಲ್ಲ ಕರಿ, ಬಾ ಊಟಕ್ಕೆ ಬನ್ನಿ. ಇಲ್ಲಿ ಕರಿ, ಊಟಕ್ಕೆ ಬನ್ನಿ ಅಂತೇಳಿ. ಇಲ್ಲಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವಾಗ ಯಾವ ಹೋಟ್ಲಿಗೆ ಹೋಗೋಣ? ಬೃಂದಾವನ ಸ್ಟಾರ್ಟ್ ಆಗೈತು, ಅದೇನು ಗೊತ್ತಿಲ್ಲ. ಯಾವ ಒಂದು ಅಲ್ಲಿ ಹೋದ್ಮೇಲೆ ಅದೇ ಇವಾಗ ಫಸ್ಟ್ ಹೋಗೋಣ. ಅಲ್ಲ, ಫಸ್ಟ್ ಅಲ್ಲಿ ಬೃಂದಾವನ ಹೆಂಗಿದ್ರು ಫಸ್ಟ್ ಎಲ್ಲ ಸಿಗೋದು. ಬೃಂದಾವನಕ್ಕೆ ಹೋಗೋಣ. ಅಲ್ಲಿ ಹಂಗೆ ತೆಗ್ದಿ ಅಂದ್ರೆ ಓಪನ್ ಆಗಿಲ್ಲ ಅಂದ್ರೆ ಇನ್ನ ಮುಂದೆ ಇದ್ರಿಗೆ ಹೋಗ್ಬಿಡೋಣ ಅಷ್ಟೇ. ಹಳ್ಳಿ ಮನೆ. ನಾವು ಅಂದ್ಕೊಂಡಿರೋ ರೆಸ್ಟೋರೆಂಟ್ಗೆ ಹೋಗೋಕ್ಕೂ ಮುಂಚೆ ಒಂದು ಒಳ್ಳೆಯ ರೆಸ್ಟೋರೆಂಟ್ ಕಾಣಿಸ್ತು. ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಲೂ ಬರ್ದಿದ್ರು, ಮತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಟರ್ನ್ ನೋಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಓಡಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಮ್ಮವ್ರು ಆಲ್ರೆಡಿ ಆಚೆ ಇದ್ದರು. ಯಾಕಮ್ಮ ಅಂತಂದರೆ ಬೇಡ ಅಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡ್ತಾಯಿದ್ರೆ ಫ್ಯಾಮಿಲಿ ಸೇಫ್ ಇರಲ್ಲ ಅಂದ್ಬಿಟ್ಟು ಆಚೆ ಬಂದುಬಿಟ್ಟಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಮಳೆಯಲ್ಲೇ ಹಳ್ಳಿ ನನ್ಸಿಗೆ ನಾವು ಬಂದ್ವಿ. ಹೋದ ಸರಿ ನಾವು ಕೇಕೆಲ್ಲ ಕಟ್ ಮಾಡಿ ಹೊರಗಡೆಯಲ್ಲೇ ನಾವು ಸೆಲೆಬ್ರೇಷನ್ ಮಾಡಿದ್ವಿ, ನಾವು ಮತ್ತು ನಮ್ಮ ತಂಗಿಯವರು. ಈ ಸರಿ ಬೇಡ, ಬರೀ ಊಟ ಮಾಡ್ಕೊಳೋ ಅಂತ ಬಂದಿದ್ವಿ. ಎಲ್ಲ ಆರ್ಡ್ರ್ ಮಾಡಿ ಏನು ಇಷ್ಟ ಆಗುತ್ತೆ ನಿನ್ಗೇನು ಬೇಕು? ಮುದ್ದೆ ಎಲ್ಲ ಸಿಗಲ್ಲ ಇಲ್ಲಿ, ಮುದ್ದೆ ಎಲ್ಲ ಸಿಗಲ್ಲ. ಏನಿದ್ರು ಈಗಿನ ಜನ್ರೇಷನ್ ತಿನ್ನೋ ಫುಡ್ಡೇ ಸಿಗೋದಿಲ್ಲ. ನಮ್ಮಮ್ಮ ನೋಡಿದ್ರೆ ಹೋಟ್ಲಿಗೆ ಹೋದ್ರೂ ಮುದ್ದೆನೇ ಆರ್ಡ್ರ್ ಮಾಡು ಅಂತ ಹೇಳ್ತಾರೆ. ಯಾಕಂದರೆ ಮೆನು ಕಾರ್ಡಲ್ಲಿತ್ತು, ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಡೈಲಿ ನಾವು ಮನೆಯಲ್ಲಿ ಮಾಡೋದು ಮುದ್ದೆ ಊಟ. ಅದಕ್ಕೋಸ್ಕರ ಅಪರೂಪಕ್ಕೆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಏನಾದರೂ ಹೊಸದಾಗಿ ತಿನ್ನಲಿ ಅಂದ್ಬಿಟ್ಟು ನಾವು ಆರ್ಡ್ರ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಅಷ್ಟೇ.